Welcome to Dehamrita YouTube channel. Please subscribe, like and share. ಬನ್ನಿ ಫ್ರೆಂಡ್ಸ್, ನೋಡಿ ನಾನು ಮೊನ್ನೆ ನಮ್ಮ ತವ್ರ ಮನೆಗೆ ಹೋಗಿದ್ದೆ. ಅಲ್ಲಿ ಅಕ್ಕಿ ರೊಟ್ಟಿ ಹಾಗೂ ಟೊಮೆಟೊ ಚಟ್ನಿನ ಮಾಡ್ಕೊಂಡು ಊಟ ಮಾಡಿದ್ವಿ. ನೋಡ್ರಿ ನಮ್ಮಮ್ಮ ರೊಟ್ಟಿ ಬಡ್ಕೊಡ್ತಾ ಐತಿ. ನಾನು ಒಲೆ ಹಚ್ಚಿಬಿಟ್ಟು ಒಲೆಯಲ್ಲಿ ರೊಟ್ಟಿನ ಬೇಯಿಸ್ತಾ ಇದ್ದೀನಿ. ಸುಡು ಸುಡು ಉರಿ ಉರಿ ಬಿಸಿಲಲ್ಲಿ ಫ್ರೆಂಡ್ಸ್, ಒಲೆ ಮುಂದೆ ಕುತ್ಕೊಂಡು ರೊಟ್ಟಿ ಮಾಡೋವರೆಗೂ ಸಾಕಾಗೋಯ್ತು ಫ್ರೆಂಡ್ಸ್. ಮೈಯಲ್ಲೆಲ್ಲ ನೀರಿಳಿದು ಹೋಯ್ತು. ನೋಡಿ ನಮ್ಮಮ್ಮ ರೊಟ್ಟಿ ಮಾಡಿಕೊಡ್ತಾ ಇದ್ದಾರೆ. ನೋಡಿ ಸ್ವಲ್ಪ ರೌಂಡ್ ತಟ್ಕೊಂಡ್ಬಿಟ್ಟು ಆಮೇಲೆ ಲಟ್ಟಣಿಗೆಯಿಂದ ಲಟ್ಟಿಸ್ತಾ ಇದ್ದಾರೆ. ನಾವು ಕೂಡ ಈ ರೀತಿ ಲಟ್ಟಣಿಗೆಗೆ ಒಂದು ಕವರ್ನ ಸುತ್ತಬಿಟ್ಟು ಆಚೆ ಈಚೆ ರಬ್ಬಲ್ ಬ್ಯಾಂಡು ಅಥವಾ ದಾರ ಕಟ್ಕೊಂಡ್ರೆ ರೊಟ್ಟಿನ ನಾವು ಹೆಚ್ಚಿಗೆ ಬಡಿಯೋದು ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಒಂದು ಸ್ವಲ್ಪ ಬಡ್ಕೊಂಡು ಕೊನೆಗೆ ನಾವೇನು ಮಾಡ್ಬೋದು, ಈ ರೀತಿ ಲಟ್ಟಣಿಗೆಯಿಂದ ನಾವೇನು ಮಾಡ್ಬೋದು, ಲಟ್ಟಿಸ್ಕೋಬೋದು ಚಪಾತಿ ಥರ. ಇದೇ ರೀತಿ ರೊಟ್ಟಿನ ನಾವು ತಯಾರಿಸ್ಕೊಂಡು ಊಟ ಮಾಡ್ಬೋದು. ನಾನು ಎಲ್ಲ ರೊಟ್ಟಿನೂ ಬಡಿತೀನಿ. ಸ್ವಲ್ಪ ಸಾಕಾಯಿತು ಅಂದರೆ ಮಾತ್ರ ಒಂದು ಸ್ವಲ್ಪ ಲಟ್ಟಣಿಗೆಯಿಂದ ಲಟ್ಟಿಸ್ಕೊಳ್ತೀನಿ ಫ್ರೆಂಡ್ಸ್. ನೋಡಿ ಅಕ್ಕಿ ರೊಟ್ಟಿ, ಕಾಯಿ ಚಟ್ನಿ ಹಾಗೂ ಅಕ್ಕಿ ರೊಟ್ಟಿ ಮತ್ತು ಟೊಮೆಟೊ ಕಾಯಿ ಚಟ್ನಿ ಮಾಡ್ತಾಯಿದ್ದೀವಿ. ಇದು ಬಂದುಬಿಟ್ಟು ಸಂಡೇ ಶನಿವಾರ ಅನಿಸುತ್ತೆ, ಅವತ್ತು ಮಾಡಿದ್ವಿ. ಅವತ್ತಲ್ಲೇ ತರಕಾರಿ ಎಲ್ಲ ಖಾಲಿ ಆಗಿತ್ತು. ನಮ್ಮೂರಲ್ಲಿ ಸಂಡೇ ಬಂದುಬಿಟ್ಟು ಸಂಡೇ ಬರುತ್ತೆ. ಆ ಕಾರಣಕ್ಕೆ ತರಕಾರಿ ಎಲ್ಲ ಖಾಲಿ ಆಗಿದ್ದಕ್ಕೆ ನಾವು ಅನ್ನ ತುಂಬ ಮಿಕ್ಕಿತ್ತು ಅಂತ ಹೇಳಿ ಅನ್ನನ ರುಬ್ಬಿಬಿಟ್ಟು ರೊಟ್ಟಿನ ಮಾಡಿದ್ವಿ. ಹತ್ತತ್ರ ಒಂದು 38-40 ರೊಟ್ಟಿ ಆಗಿತ್ತು ಫ್ರೆಂಡ್ಸ್. ಅಷ್ಟು ರೊಟ್ಟಿ ಬಿಸಿಲು, 12 ಗಂಟೆ ಬಿಸಿಲು. ಮಧ್ಯಾಹ್ನ ಊಟಕ್ಕೆ ಮಾಡಿದ್ದು 12 ಗಂಟೆ ಬಿಸಿಲಲ್ಲಿ ಅಷ್ಟು ರೊಟ್ಟಿ ಮಾಡಿ ಹೇಳೋ ಮಟ್ಟ ಸಾಕಾಗೋಯ್ತು ಫ್ರೆಂಡ್ಸ್. ತುಂಬ ಬಿಸಿಲು. ಈ ಬಿಸಿಲು ಬೇಗೆಗೆ ಏನಿಗೆ ಊಟ ಮಾಡಿದರೂ ಕೂಡ ಸುಧಾರಿಸ್ಕೊಳ್ಳೋಕ್ಕಾಗಲ್ಲ. ಬಿಸಿ ಬಿಸಿ ಊಟ ಮಾಡೋಕ್ಕಾಗಲ್ಲ. ಮಧ್ಯಾಹ್ನ ಊಟನೇ ಬೇಡ ಅನಿಸುತ್ತೆ ಜೀವಕ್ಕೆ. ಬರೀ ಹಣ್ಣಿನಂಥ ಜ್ಯೂಸ್ನ ಸೇವನೆ ಮಾಡಬೇಕು ಅಂತ ಅನಿಸುತ್ತೆ. ನೋಡಿ ಫ್ರೆಂಡ್ಸ್, ಇಂಥ ಉರಿ ಬಿಸಿಲಲ್ಲಿ ನಾವು ಏನಪ್ಪ ಅಂದರೆ 12 ಗಂಟೆ ಒಳಗೆ 11:30-12 ಗಂಟೆ ಒಳಗೆ ಏನೇ ಕೆಲಸ ಇದ್ದರೂ ಕೂಡ ಮಾಡಿ ಮುಗಿಸ್ಕೊಂಡ್ಬಿಡ್ಬೇಕು. 4 ಗಂಟೆ ಒಳಗೆ 12-4 ಗಂಟೆ ಒಳಗೆ ಯಾವುದೇ ಕಾರಣಕ್ಕೂ ನಾವು ಆಚೆ ಹೋಗದೇ ಇದ್ದರೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಡಿಹೈಡ್ರೇಷನ್ ಆಗಿ ಲೋ BP ಆಗಿ ಎಷ್ಟೋ ಜನಕ್ಕೆ ಹಾಸ್ಪಿಟ್ಲಿಗೆ ಓಡಾಡೋ ಪರಿಸ್ಥಿತಿ ಬಂದಿದೆ ಫ್ರೆಂಡ್ಸ್. ಆ ಕಾರಣಕ್ಕೆ ಒಂದು ಸ್ವಲ್ಪ ನಿಂಬೆಹಣ್ಣು, ನೀರಿಗೆ ಸ್ವಲ್ಪ ನಿಂಬೆಹಣ್ಣು ಹಾಕಿಬಿಟ್ಟು ಬೆಲ್ಲ, ಉಪ್ಪು ಸಮ ಪ್ರಮಾಣದಲ್ಲಿ ಸೇರಿಸಿಬಿಟ್ಟು ಒಂದು ಏಲಕ್ಕಿ ಹಾಕಿಬಿಟ್ಟು ಇದನ್ನು ಒಂದು ಚೊಂಬಲ್ಲಿ ಯಾವಾಗೂ ಕೂಡ ಈ ಪಾಕನ ಮಾಡಿಟ್ಟಿರ್ರಿ. ಪಾನಕನ ನೀರು ಕುಡಿಯೋ ಜೊತೆಗೆ ಇದು ಸ್ವಲ್ಪ ಕುಡಿಯೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಡಿಹೈಡ್ರೇಷನ್ ಆಗೋದು ಕಡಿಮೆ ಆಗುತ್ತೆ. ಹಾಗೆ ಲೋ BP ಕೂಡ ಆಗಲ್ಲ. BP ಕೂಡ ನಾರ್ಮಲಲ್ಲಿರುತ್ತೆ. ಹಾಗೂ ಎನರ್ಜಿ ಡ್ರಿಂಕ್ ಆಗಿ ನಮಗಿದು ತುಂಬ ಕೆಲಸ ಮಾಡುತ್ತೆ ಫ್ರೆಂಡ್ಸ್. ರೊಟ್ಟಿ ಹರಿದೋಯ್ತು. ಈ ರೀತಿ ಸ್ವಲ್ಪ ಉರಿ ಕಡಿಮೆ ಆಗಿದ್ದಕ್ಕೆ ರೊಟ್ಟಿ ಹರಿತಾ ಇದೆ. ನಾವು ಆಮೇಲೆ ಏನು ಮಾಡಬೇಕು ಅಂದರೆ, ಈ ತಂಪಿನ ಹೂವು, ಕಾಮಕಸ್ತೂರಿ ಬೀಜ ಅಂತ ಸಿಗುತ್ತೆ, ಆಮೇಲೆ ಸಬ್ಜಾ ಬೀಜ ಅಂತ ಸಿಗುತ್ತೆ. ಇವುಗಳನ್ನ ನೀರಲ್ಲಿ ಹಾಕಿಬಿಟ್ಟು ನೈಟು ಬೆಳಗ್ಗೆ ಎದ್ದುಬಿಟ್ಟು ಅದರ ಸೇವನೆ ಮಾಡೋದ್ರಿಂದ ಕೂಡ ನಮಗೆ ದೇಹದಲ್ಲಿ ಉಷ್ಣತೆ ಕಡಿಮೆ ಆಗುತ್ತೆ. ದೇಹದಲ್ಲಿನ ಉಷ್ಣತೆ ಕಡಿಮೆ ಮಾಡಲಿಕ್ಕೆ ಇನ್ನೊಂದು ಹೋಮ್ ರೆಮಿಡಿ ಏನಪ್ಪ ಅನ್ನೋದಾದರೆ ಧನಿಯಾ ಬೀಜಗಳನ್ನು ನಾವೇನು ಮಾಡಬೇಕು ಅಂದರೆ ಫ್ರೆಂಡ್ಸ್, ಧನಿಯಾ ಹಾಗೂ ಜೀರಿಗೆ ಇವೆರಡನ್ನೂ ಕೂಡ ಮಿಕ್ಸಿಯಲ್ಲಿ ಹಾಕಿ ಅಥವಾ ಕುಟ್ಟಾಣಿ ಇದ್ದರೆ ಕುಟ್ಟಿಬಿಟ್ಟು ಏನು ಮಾಡಬೇಕು, 1 ಸ್ಪೂನು ಕುದಿಯೋ ನೀರಿಗೆ ಹಾಕಿ ಸ್ವಲ್ಪ ರುಚಿಗೆ ಬೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಕುದಿಸಿ ಇದನ್ನು ಸೋಸಿಬಿಟ್ಟು ಸ್ವಲ್ಪ ಹಾಲನ್ನು ಆ್ಯಡ್ ಮಾಡಿ ಸೇವನೆ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ದೇಹದಲ್ಲಿನ ಉಷ್ಣತೆ ಕಡಿಮೆ ಆಗಲಿಕ್ಕೆ ಇದು ತುಂಬ ಸಹಾಯ ಆಗುತ್ತೆ. ಅದೇ ರೀತಿ ಟೀ ಕಾಫಿ ಸೇವನೆ ಮಾಡೋ ಬದಲು ನಾವು ಡೈಲಿ ಇದರ ಚೂರ್ಣ ಈ ರೀತಿ ಮಾಡಿಟ್ಕೊಂಡ್ಬಿಟ್ಟು ಇದನ್ನು ಕುದಿಸಿ ಸ್ವಲ್ಪ ಹಾಲನ್ನು ಆ್ಯಡ್ ಮಾಡಿಕೊಂಡು, ಬೇಕಿದ್ದರೆ ನಿಮಗೆ ಏಲಕ್ಕಿ ಫ್ಲೇವರ್ ಇಷ್ಟ ಆಗುತ್ತೆ ಅಂದರೆ ಒಂದು ಏಲಕ್ಕಿನೂ ಕೂಡ ಕುಟ್ಟು ಹಾಕಿಬಿಟ್ಟು ನೀವೇನು ಮಾಡ್ಬೋದು, ಇದನ್ನು ಟೀ ಬದಲಾಗಿ ಇದನ್ನು ಬೆಳಗ್ಗೆ ಸಂಜೆ ಸೇವನೆ ಮಾಡೋದ್ರಿಂದ ಕೂಡ ನಮಗೆ ದೇಹದ ಉಷ್ಣತೆ ಕಡಿಮೆ ಆಗುತ್ತೆ. ಹಾಗೂ ಮತ್ತು ಲೋ BPಗೆ ಹೇಳಿದ್ನಲ್ಲ, ಅದೇ ಸಮ ಪ್ರಮಾಣದಲ್ಲಿ ನಿಂಬೆ ರಸ, ಉಪ್ಪು ಹಾಗೂ ಬೆಲ್ಲ ಇವು 3 ಸಮ ಪ್ರಮಾಣದಲ್ಲಿ ಇರಬೇಕು. ಇದರ ಜೊತೆಗೆ ನಾವು BPಗೋಸ್ಕರನೇ ಇದನ್ನು ಸೇವನೆ ಮಾಡೋದಾದರೆ ತುಳಸಿ ರಸ 2-3 ಹನಿ ತುಳಸಿ ರಸವನ್ನು ಹಾಕಿ ಸೇವನೆ ಮಾಡಿ. BPಗೋಸ್ಕರ ನಾವು ಸೇವನೆ ಮಾಡ್ತಾ ಇಲ್ಲ, ಜಸ್ಟ್ ನಾವು ಬಾಡಿ ಎನರ್ಜಿಗೋಸ್ಕರ ಹಾಗೂ ಹೀಟ್ ಕಡಿಮೆ ಆಗಲಿಕ್ಕೆ, ಉಷ್ಣಾಂಶ ಕಡಿಮೆ ಮಾಡಲಿಕ್ಕೆ ಸೇವಿಸ್ತೇನೆ ಅನ್ನೋದಾದರೆ ನೀವು ತುಳಸಿ ರಸನ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು.
ನೋಡಿ ಇಷ್ಟೊಂದು ಟಿಪ್ಸು ದೇಹದ ಉಷ್ಣತೆಗೋಸ್ಕರ ಹೇಳ್ತಾ ಇದ್ದೀನಿ. ನಂತರ ಬಂದುಬಿಟ್ಟು ಬೆಳಗ್ಗೆ ಹೇಳಿದೆ, ಮಧ್ಯಾಹ್ನಕ್ಕೆ ಪಾನಕ ಹೇಳಿದ್ದೀನಿ. ಸಂಜೆ ಮತ್ತು ನೀವು ಕೊತ್ತಂಬರಿ ಮತ್ತು ಜೀರಿಗೆಯ ಟೀ ಮಾಡ್ಕೊಂಡು ಸೇವನೆ ಮಾಡ್ಬೋದು. ಇದಾದ ನಂತರ ಅತಿಯಾದ ಉಷ್ಣಾಂಶ ಹೊಂದಿರುವಂತಹ ತರಕಾರಿಗಳ ಸೇವನೆ, ಅತಿಯಾಗಿ ನುಗ್ಗೆಕಾಯಿ, ಚಿಕನ್ನು, ಮಟನ್ನು ಈ ರೀತಿ ನಾನ್ ವೆಜ್ನ ಸೇವನೆ ಬಿಸಿಲಿನ ಸಮಯದಲ್ಲಿ ಕಡಿಮೆ ಮಾಡಬೇಕು ಫ್ರೆಂಡ್ಸ್. ಆದಷ್ಟು ಮೊಸರು ಬೇಡ, ಮೊಸರು ಕಡಿದು ಮಜ್ಜಿಗೆ ಮಾಡಬೇಕು. ತೆಳುವಾದ ಮಜ್ಜಿಗೆಯನ್ನು ಮಾಡ್ಕೊಂಬಿಟ್ಟು ಮಜ್ಜಿಗೆ ಕುಡಿಯೋದು, ಮಜ್ಜಿಗೆ ಹಾಕ್ಕೊಂಡ್ಬಿಟ್ಟು ಅನ್ನ ಊಟ ಮಾಡೋದು, ಈ ರೀತಿ ನಾವು ತಂಪಿನ ಆಹಾರವನ್ನು ಸೇವನೆ ಮಾಡಬೇಕು. ಹಾಗೂ ಸಾಬು ಅಕ್ಕಿ ಪಾಯಸ ಹಾಗೂ ಹೆಸರುಬೇಳೆ ಪಾಯಸನ ನಾವು ಸೇವನೆ ಮಾಡ್ಬೋದು. ಇದರಿಂದನೂ ಕೂಡ ನಮ್ಮ ಬಾಡಿ ತಂಪಾಗುತ್ತೆ. ಅಷ್ಟೇ ಅಲ್ಲದೆ ನೋಡಿ, ಖಾರನೂ ಕೂಡ ಜಾಸ್ತಿ ಸೇವನೆ ಮಾಡಬೇಡಿ ಈ ಸಮಯದಲ್ಲಿ. ಅತಿಯಾದ ಖಾರ ಸೇವನೆಯಿಂದ ಬಿಸಿಲು ಇರೋ ಕಾರಣಕ್ಕೆ ನಮಗೆ ಅತಿಸಾರ ಉಂಟಾಗ್ಬೋದು. ಆ ಕಾರಣಕ್ಕೆ ಇದಿಷ್ಟು ದೇಹದ ತಂಪು ಮಾಡ್ಕೊಳ್ಳಿಕ್ಕೆ ತುಂಬ ಸಹಾಯ ಆಗುತ್ತೆ ಫ್ರೆಂಡ್ಸ್. ಸ್ವಲ್ಪ ಹೆಚ್ಚಿಗೆ ನೀರಿನ ಸೇವನೆ ತುಂಬ ಅಗತ್ಯ ಇದೆ ದೇಹಕ್ಕೆ. ಅಷ್ಟೇ ಅಲ್ಲದೆ ನಾವು ಕುಡಿಯುವಂಥ ನೀರಿಗೆ ಸ್ವಲ್ಪ ಜೀರಿಗೆ ಹಾಕಿಬಿಟ್ಟು ಇಡ್ಬೋದು. ಜೀರಿಗೆ ನೆನೆಸಿದಂತಹ ನೀರು, ನೀವು ಫಿಲ್ಟರ್ ನೀರು ಕುಡಿತಾ ಇದ್ದರೆ ಫಿಲ್ಟರ್ ಕ್ಯಾನಿಗೆ ಸ್ವಲ್ಪ ಜೀರಿಗೆ ಹಾಕಿ, ಇಲ್ಲಾದರೆ ನಾವು ತುಂಬಿಟ್ಕೊಂಡು ನೀರನ್ನ ಕುಡಿತೀವಿ, ನಲ್ಲಿ ನೀರು ಕುಡಿತೀವಿ ಅಥವಾ ನಳದ ನೀರು ಕುಡಿತೀವಿ ಅನ್ನೋದಾದರೆ ಅದಕ್ಕೂ ಕೂಡ ನೀವೇನು ಮಾಡ್ಬೋದು, ಸ್ವಲ್ಪ ಜೀರಿಗೆನ ಹಾಕಿಬಿಟ್ಟು ಜೀರಿಗೆ ನೆಂದಿರೋ ನೀರನ್ನ ಸೇವನೆ ಮಾಡೋದು ತುಂಬ ಉತ್ತಮ. ಹಾಗೂ ಹಸಿ ಕೊಬ್ಬರಿಯನ್ನು ಹೆಚ್ಚಿ ನೀರಿಗೆ ಹಾಕೋದ್ರಿಂದ ಕೂಡ ನಮಗೆ ಒಳ್ಳೆಯದಾಗುತ್ತೆ. ನಾವು ಫಿಲ್ಟರ್ ನೀರು ಸೇವನೆ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದರೆ ಅದರಲ್ಲಿ ಯಾವುದೇ ರೀತಿ ಮಿನರಲ್ಸ್ ಇರೋದಿಲ್ಲ ಫ್ರೆಂಡ್ಸ್. ಮಿನರಲ್ಸ್ ಎಲ್ಲ ಕಳೆದೋಗಿರುತ್ತೆ. ಅದು ಆ ಮಿಷನ್ಗಳಲ್ಲಿ ಹಾಕಿ ಬಿಸಿ ಮಾಡಿ ಕಾಸಿದ ಕಾರಣಕ್ಕೆ ಆಮೇಲೆ ಅದು ಹೆಂಗೆ ಬರುತ್ತೆ ನನಗೂ ಗೊತ್ತಿಲ್ಲ. ಅದರಿಂದ ಮಿನರಲ್ಸ್ ಎಲ್ಲ ಹೋಗಿರುತ್ತಂತೆ. ಆ ಕಾರಣಕ್ಕೆ ನಾವೇನು ಮಾಡಬೇಕು, ಒಂದು ಸ್ವಲ್ಪ ಜೀರಿಗೆ ಅಥವಾ ಹಸಿ ಕೊಬ್ಬರಿ ಹಾಕಿದಂತಹ ನೀರಿನ ಸೇವನೆ ಮಾಡೋದು ತುಂಬ ಉತ್ತಮ ಆಗುತ್ತೆ. ಇಲ್ಲಿ ನೋಡಿ, ನಾನು ಮೆಣಸಿನ್ಕಾಯಿ ಮತ್ತು ಟೊಮೊಟೊ ಹಣ್ಣನ್ನು ಉಪ್ಪು ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕಾಳು ಮೆಣಸಿನ್ಕಾಳು ಅಥವಾ ಜೀರಿಗೆ ಪುಡಿಯನ್ನು ಹಾಕಿಬಿಟ್ಟು ಜಸ್ಟ್ ಕೈಯಲ್ಲಿ ಚೆನ್ನಾಗಿ ಕಿವುಚ್ಬಿಟ್ಟು ರೊಟ್ಟಿಗೆ ಸೇವನೆ ಮಾಡ್ಬೋದು ಫ್ರೆಂಡ್ಸ್. ಹಾಗೆ ಸ್ವಲ್ಪ ಹಸಿ ಈರುಳ್ಳಿಯನ್ನು ಹೆಚ್ಚು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ರೊಟ್ಟಿಗೆ ನಾವು ಮಾಡಿರೋದು ಈ ರೀತಿ ಒಂದು ಮಾಡ್ಕೊಂಡಿದ್ದೀವಿ. ಆನಂತರ ಬಂದುಬಿಟ್ಟು ಟೊಮೆಟೊಕಾಯಿ ಚಟ್ನಿ. ನಾನು ಟೊಮೆಟೊಕಾಯಿ ಮತ್ತು ಟೊಮೆಟೊ ಹಣ್ಣಿನ 2 ಥರದ ಚಟ್ನಿ ಯಾವ ರೀತಿ ಮಾಡೋದು ಅಂತ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ನಿಮಗಾಗಲೇ ಹಾಕಿದ್ದೀನಿ. ಬೇಕಿದ್ರೆ ಆ ವಿಡಿಯೋನ ಲಿಂಕು ಈ ವಿಡಿಯೋನ ಕೊನೆಯಲ್ಲಿ ಬರುತ್ತೆ, ಸ್ಕ್ರೀನಲ್ಲಿ ಹಾಕಿರ್ತೀನಿ, ನೀವು ಬೇಕಾದ್ರೆ ವಾಚ್ ಮಾಡ್ಬೋದು. ನೋಡಿ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಚಟ್ನಿ ರೆಡಿ ಮಾಡ್ತಾಯಿದ್ದೀನಿ. ಇದೇನಪ್ಪ ಅಂದರೆ ಟೊಮೊಟೊ ಮತ್ತು ಹಸಿಮೆಣಸಿನ್ಕಾಯಿ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಕೊಬ್ಬರಿ